ಧಾರವಾಡದ ಮಿಶ್ರಿಕೋಟಿ ಗ್ರಾಮದಲ್ಲಿ ರುದ್ರಭೂಮಿಯ ವಿವಾದ ಹೆಚ್ಚಾಗ್ತಾ ಇರೋದು. ಹಿಂದೂಗಳ ರುದ್ರಭೂಮಿ ಅನ್ಯ ಧರ್ಮೀಯರ ಹೆಸರಿನಲ್ಲಿ ಇದೆಯಂತೆ. ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕಿನ ಮಿಶ್ರಿಕೋಟೆ ಗ್ರಾಮ ಹಲವಾರು ವರ್ಷಗಳ ಹಿಂದೂಗಳ ರುದ್ರಭೂಮಿ ಇದೀಗ ಅನ್ಯರ ಪಾಲಾಗ್ತಾ ಇದೆ. ಶವ ಹೂಳ್ಬೇಕು ಅಂದ್ರೆ ಸ್ಥಳ ಹುಡುಕುವಂತ ಪರಿಸ್ಥಿತಿ. ನೂರಾರು ವರ್ಷಗಳಿಂದ ಶವಗಳನ್ನು ಹೂಳ್ತಾ ಇದ್ದಂತ ಜಾಗ ಇದೆ. ಅದೇ ಜಾಗವನ್ನ ಅನ್ಯ ಧರ್ಮೀಯರಿಗೆ ಮಾರಾಟ ಮಾಡಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಸುಮಾರು 18,000 ಜನಸಂಖ್ಯೆ ಹೊಂದಿದೆ ಅಂತೆ ಈ ಮಿಶ್ರಿಕೋಟೆ. ನೋಡಿ, ಹಿಂದೂಗಳ ರುದ್ರಭೂಮಿ ಅಂತ ಇದು. ಮೊದಲೆಲ್ಲ ಇವ್ರ ಹೆಸರಲ್ಲೇ ಇತ್ತಂತೆ, ಈಗಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅನ್ಯ ಧರ್ಮೀಯರಿಗೆ ಈ ಜಾಗವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇವರು ಆರೋಪಿಸ್ತಾ ಇರೋದು. ಸೊ ಈಗ ಹೆಣ ಹೂಳೋದಕ್ಕೂ ಕೂಡ ಜಾಗ ಇಲ್ಲದಂಥ ಪರಿಸ್ಥಿತಿ ಹಿಂದೂಗಳಿಗೆ ನಿರ್ಮಾಣ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರುದ್ರಭೂಮಿಗೆಂದು 4 ಎಕರೆ ಖರೀದಿಸಿದ್ದ ಗ್ರಾಮಸ್ಥರು ಅದನ್ನ ನೋಂದಣಿ ಮಾಡಿಕೊಳ್ಳದೆ ಗ್ರಾಮಸ್ಥರ ಎಡವಟ್ಟು. ಹಲವು ವರ್ಷಗಳ ಹಿಂದೆ ಬಾಯಿ ಮಾತಲ್ಲಿ ನಡೆದಿದ್ದ ವ್ಯವಹಾರ. ಮೂಲ ಮಾಲೀಕನ ವಂಶಸ್ಥರಿಂದ ಬೇರೊಬ್ಬರಿಗೆ ಮಾರಾಟ ಮಾಡಿದ್ದಾರೆ. ಹುಬ್ಬಳ್ಳಿ ಮೂಲದ ಅನ್ಯ ಧರ್ಮೀಯ ವ್ಯಕ್ತಿಗೆ ಜಾಗ ಮಾರಾಟ ಮಾಡಿದ್ದಾರೆ. ಅನ್ಯ ಧರ್ಮೀಯ ವ್ಯಕ್ತಿಗೆ ಜಾಗ ಮಾರಿದ್ದಕ್ಕೆ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ರುದ್ರಭೂಮಿ ಉಳಿಸಿಕೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಮಿಶ್ರಿಕೋಟೆ ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಠರಾವ್ ಪಾಸ್ ಆಗಿದೆ. ಇಷ್ಟೆಲ್ಲ ನಡೆದ ನಂತರವೂ ರುದ್ರಭೂಮಿ ಕಬ್ಜಾ ಮಾಡಲಾಗಿದೆ ಅನ್ನೋ ಆರೋಪ. ರುದ್ರಭೂಮಿಯಲ್ಲಿ ಹೆಣ ಹೂಳಕ್ಕೆ ಹೋದವರಿಗೆ ಬೆದರಿಕೆ ಹಾಕಲಾಗ್ತಿದೆ ಅಂತ ಆರೋಪ. ಬಾಯಿ ಮಾತಲ್ಲಿ ಮಾತಾಡ್ಕೊಂಡಿದ್ರಂತೆ, ಇವ್ರು ನಂಬ್ಕೊಂಡು ಕೂತಿದ್ದಾರೆ. ಈಗೆಲ್ಲ ಹಾಗೇನೆ ಸುಮ್ಮನೆ ಕೂತಿದ್ವಿ ಅಂತ ಅಂದರೆ ಏನು ಬೇಕಾದರೂ ಮಾಡ್ತಾರೆ. ಸೊ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಇವರು ಅಯ್ಯೋ ಬಾಯಿ ಮಾತು ಮೇಲೆ ನಿಂತಿದ್ದೀವಿ ಬಿಡಿ, ಏನಾಗಲ್ಲ ಬಿಡಿ ಅಂತ ಸುಮ್ಮನಾಗಿದ್ದಾರೆ. ಇದನ್ನು ಬೇರೆ ಧರ್ಮದವ್ರಿಗೆ ಮಾರಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಆಗಿದೆ, ಅಲ್ಲಿನವ್ರು ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅವ್ರನ್ನ ಮಾತಾಡ್ಸಿದ್ದಾರೆ, ನೋಡೋಣ ಬನ್ನಿ. ಒಂದಲ್ಲ ಎರಡಲ್ಲ ಸುಮಾರು ತಲೆಮಾರುಗಳಿಂದ ಇದೇ ರುದ್ರಭೂಮಿಯನ್ನ ಈ ಒಂದು ಗ್ರಾಮದ ಜನ ಬಳಸ್ಕೊಂತ ಬಂದರೆ, ಉಪಯೋಗಿಸ್ಕೊಂತ ಬಂದರೆ. ಆದರೆ ಈಗ ಏಕಾಏಕಿ ಬೇರೆದವರು ಈ ಒಂದು ಜಮೀನಿನಲ್ಲಿ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇವರು ಸುಮಾರು 10 ರಿಂದ 12 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡೋದು ಬಂದರೆ. ನಮಗೆ ಇಲ್ಲಿ ಅಂತ ಅಂದರೆ ಧಾರವಾಡ ಜಿಲ್ಲೆಯ ಒಂದು ಕಲಘಟಗಿ ತಾಲೂಕಿನ ಒಂದು ಮಿಶ್ರಿಕೋಟೆ ಗ್ರಾಮ, ಕಲಘಟಗಿಗೆ ಇಲ್ಲಿದ್ರೆ ದೊಡ್ಡ ಒಂದು ಗ್ರಾಮ. ಸುಮಾರು 18,000 ಜನಸಂಖ್ಯೆ ಇರುವಂತಹ ಗ್ರಾಮಕ್ಕೆ ಒಂದೇ ಒಂದು ರುದ್ರಭೂಮಿ ಇರುವುದು ಈ ರುದ್ರಭೂಮಿ. ಸುಮಾರು 4 ಎಕರೆ ರುದ್ರಭೂಮಿಗಾಗಿ ನಿರಂತರವಾಗಿ ಹೋರಾಟ ಮಾಡೋದು ಬಂದರೆ ಯಾಕೆ, ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಗ್ರಾಮಸ್ಥರೇ ಇದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸಾಹೇಬ್ರು, ಏನಾಗೈತಿ ಇದೀಗ? ಪೂರ್ವಜರ ಕಾಲದಿಂದನೇ ಇದನ್ನ ರುದ್ರಭೂಮಿ ಬಳಸ್ತಾ ಬಂದಿದ್ದೇವೆ ನಾವು. ಇವಾಗ ಒಂದು 2 ವರ್ಷದವರೆಗೆ, ಹಿಂದಿನ 2 ವರ್ಷದ ಮಟ್ಟ ನಮ್ಗೆ ಯಾವ ತಂಟೆ ತಕರಾರು ಇರಲಿಲ್ಲ. ಈ ಹುಬ್ಬಳ್ಳಿಯವರು ಯಾರೋ ಒಬ್ಬರು ವ್ಯಾಪಾರಸ್ಥರು ಈ ಭೂಮಿ ಹಿಡಿದ ನಂತರ ನಮಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಇಲ್ಲೇ ನಾವು ಉಳ್ತಕ್ಕಂಥ ಬರೋ ಟೈಮ್ನಾಗ ಬರೋರು ಇಲ್ಲಿ ಯಾಕೆ ಉಳ್ತೀರಿ ಅನ್ನೋದು. ನಮ್ದು ನಾವು ಯಥಾಸ್ಥಿತಿ ನಮ್ಮ ಕೆಲಸಗಳನ್ನು ಯಾವುದು ಇವತ್ತಿನ ಮಟ್ಟನೂ ನಿಲ್ಲಿಸಿಲ್ಲ. ನಮ್ಮ ಕೆಲಸಗಳನ್ನು ನಾವು ಹೋಗಿದ್ದು ದಪ್ಪನ ಮಾಡೋದು ಮಾಡ್ತಾನೆ ಇದ್ದೇವೆ ನಾವು. ಈಗ ಅಧಿಕಾರಿಗಳು ಬಂದೂ ಹೋಗ್ಯಾರ ಸಾಕಷ್ಟು ಜನ. DC ಅವ್ರು ಬಂದರು, AC ಅವ್ರು ಬಂದರು, SP ಅವ್ರು ಬಂದರು, ತಹಸೀಲ್ದಾರ್ ಬಂದರು. ಈಗೆಲ್ಲ ಮೇಲಾಧಿಕಾರಿಗಳು ಇಲ್ಲಿ ಬಂದು ಎಲ್ಲರಿಗೂ ನಾವು ಪ್ರಸ್ತಾವನೆ ಕಳಿಸ್ತೀವಿ, ಈ ಭೂಮಿನ ನಿಮ್ಮ ರುದ್ರಭೂಮಿಯಾಗಿ ನಾವು ಮಾರ್ಪಾಟು ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಎಲ್ಲರಿಗೂ ಸಮಾಧಾನ ರೀತಿಯಿಂದ ಹೇಳಿ ಹೋಗಿದ್ದಾರೆ. ಆ ಒಂದು ರುದ್ರಭೂಮಿಗೆ ದಾಖಲಾತಿ ಬರುವವರೆಗೂ ನಾವು ಕಾಯ್ತಾ ಇದ್ದೇವೆ. ಇವತ್ತಿನ ಮಟ್ಟನೂ ನಮ್ಗೆ ಯಾವುದೂ ಆದೇಶ ಕೊಟ್ಟಿಲ್ಲ. ಆದರೂ ನಾವು ಇಲ್ಲೇ ರುದ್ರಭೂಮಿ ಬಳಸೋದನ್ನು ಬಿಟ್ಟಿಲ್ಲ. ಆದ್ರೆ ಮುಂದೂ ನಾವು ಬಿಡೋದಿಲ್ಲ. ಇದೇ ನಮ್ಮ ರುದ್ರಭೂಮಿ, ನಾವು ಶಾಶ್ವತವಾಗಿ ಇದು ರುದ್ರಭೂಮಿ ನಮಗೆ ಆಗಲೇಬೇಕಂತೇಳಿ ನಾವು ಹೋರಾಟ ಮಾಡ್ತಿದ್ದೇವೆ. ಯಾಕೆ ಈ ವಿವಾದ ಈಗ ಹುಟ್ಟುಕೊಳ್ತು? ಏನು ಸಮಸ್ಯೆ ಆಗಿದೆ ಇಲ್ಲಿ? ಏನು ಸಮಸ್ಯೆ ಇಲ್ಲ ಸರ್. ಇದು ಎಷ್ಟೋ ಯಾವ ಕಾಲದಿಂದ ಐತಂತ ಗೊತ್ತಿಲ್ಲ ಸರ್. ಯಾವಾಗಿಂದ ನಮ್ಮ ಅಜ್ಜ ನಮ್ಮ ಅಮ್ಮಗ ಗೊತ್ತಿಲ್ಲ, ಆವಾಗಿಂದ ಈ ರುದ್ರಭೂಮಿ ಐತಿ. ಅವ್ರು ಇವಾಗ ತಾವು ತಗೊಂಡು ಪ್ಲಾಟ್ ಮಾರಿ ತಾವು ದುಡ್ಡು ಮಾಡ್ಕೊಳಕ್ಕಾಗ್ಲಿ ಸಿಟಿಯಿಂದ ಬಂದು ಇಲ್ಲಿ ಅದಾರ ಸರ್. ಬಂದು ನಮ್ಮ ಇಂಥ ಹಳ್ಳಿ ಜನರಿಗೆ ರುದ್ರಭೂಮಿನ ಕಿತ್ಕೊಳತ್ತಾರ ಅವರು. ಆದ್ರೆ ಅವ್ರು ರುದ್ರಭೂಮಿ ಕಿತ್ಕೋತಾರಂತಂದು ನಾವು ಸರ್ಕಾರಕ್ಕೆ ಎಲ್ಲ ಕಡೆ ಹೋಗಿ ಅವ್ರಿಗೆ ಮನವಿ ಕೊಟ್ಟು ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು ಊರ್ ಜನನ ಎಲ್ಲ ಕಿತ್ಕೊಂಡೋಗಿ ಕೇಳಿದ್ರಿ ಸರ್. ಆದ್ರೂ ನಮ್ಗೆ ಯಾರ ಕಡೆಯಿಂದ ಏನು
ಸಹಾಯ ಆಗಿಲ್ಲ. ನಾವೊಂದು ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮಿಂದಾದರೂ ಈ ರುದ್ರಭೂಮಿ ನಮ್ಗೆ ದೊರಕಂಗ್ ಮಾಡ್ಕೊಡ್ರಿ ಅಂತ ಇಷ್ಟ ಕೇಳ್ಕೊತೀನಿ ಸರ್. ಈಗ ಎಲ್ಲಿ ಯಾರು ತೀರ್ಕೊಂಡ್ರು ಊರಾಗ ಏನ್ ಮಾಡ್ತೀರಿ ಮೇಡಮ್ ಇಲ್ಲಿ? ಯಾರ ತೀರ್ಕೊಂಡ್ರು ಸರ ನಾವು ಈಗ ಪೊಲೀಸರಿಗೆ ಕರ್ಕೊಂಡು ಬಂದ ಇಲ್ಲಿ ಉಗ್ಯದಾಗೆ ಸರ್. ಮೊನ್ನೆ ಈಗ ಒಂದು 2 ದಿನದಿಂದ ಸರ್ ಯಾರೋ ಡಾಕುಗಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಕರ್ಕೊಂಡ್ಬಂದು ಸಣ್ಣ ಸಣ್ಣ ಮಕ್ಳಿಗೆ ಸತಿಗೆ ಹೆದರ್ಸಿ ಬೆದರ್ಸಿ ನಮ್ಗೆ ಹೆಣ್ಮಕ್ಳಿಗೆ ಸತಿಗೆ ಅವ್ನು 4 ಜನ ಹೆಣ್ಮಕ್ಳು ಕರ್ಕೊಂಡ್ ಬಂದಾರ್ರಿ. ಅವ್ರಿಗೆ ಸತ ನಾವು ಬರೀ ದಾರ್ಯಾಗ ಹಾದು ಹೋದ್ರ ಸತಿಗೆ ನಮ್ಮ ಕಣ್ಣು ಹಿಂಗ್ ಮಾಡ್ಕೊಂತ ಹಿಂಗ್ ಮಾಡ್ತಿದ್ರಿ ಅವ್ರು. ಆದ್ರೂ ನಾವು ಭಯದಿಂದನ ಸ್ವಲ್ಪ ನಿಂತ್ವಿ. ಆದ್ರೆ ನಮ್ಮ ಊರ್ ಜನರು ಹಿರಿಯರು ಯಾರು ಆ ಥರ ಭಯ ಪಟ್ಕೊಲಿಲ್ಲ. ಆದ್ರೂ ಅವ್ರಿಗೆಲ್ಲರಿಗೆ ಹೊರಗಾಕಿ ಪೊಲೀಸರು ಹೆಲ್ಪ್ ತಗೊಂಡು ಅವ್ರಿಗೆ ಹೊರಗಾಕಿ ನಮ್ಗೆ ಈ ರುದ್ರಭೂಮಿ ನಮ್ಗೆ ಕೊಡ್ಲೇಬೇಕಂತ ಕೇಳ್ಕೊಂಡ್ರು ಸರ್. ನಾವು ಸಣ್ಣಂದಿರ್ತಾರೆ ನೋಡ್ಕೊಂಡು ಅಂತೀವಿ. ಎಲ್ಲ ಸಮಾಜದವರು ಇಲ್ಲೇ ರುದ್ರಭೂಮಿ ಒಳಗೆ ಇಲ್ಲೇ ದಫನ ಮಾಡ್ತಿದ್ರು. ಇವಾಗ ಈಗ ಒಂದು 2 ವರ್ಷ ಆಯಿತು ಇಷ್ಟ. 2 ವರ್ಷದಿಂದ ಇದು ಬೇರೆದವ್ರು ಖರೀದಿ ಮಾಡಿದ್ದಕ್ಕೆ ಇದು ಸಮಸ್ಯೆ ಉಂಟಾಗೈತಿ. ದಯವಿಟ್ಟು ನಾವೆಲ್ಲ ನಮ್ಮ 3 ಸಮಾಜದವ್ರು ನಾವೆಲ್ಲ ಅಣ್ಣ ತಮ್ಮರಂಗೆ ಅದೀವಿ. ನಮ್ಮ ಸಮಾಜಗಳಿಗೆ ಇಷ್ಟೂರಿಗೆ ರುದ್ರಭೂಮಿ ಇಲ್ಲ. ಆ ಭೂಮಿಯನ್ನು ಒದಗಿಸಿ ತಮ್ಮ ಮಾಧ್ಯಮದ ಮುಖಾಂತರ ಈ ರುದ್ರಭೂಮಿಯನ್ನು ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ನಾನು ಎಷ್ಟು ಕೇಳ್ಕೊಂತೀನಿ. ಜನಸಂಖ್ಯೆ ಐತಿ ಊರಾಗ ಏನಾಯ್ತು? ಸುಮಾರು 10 ರಿಂದ 12 ಸಾವಿರ ಜನಸಂಖ್ಯೆ ಐತ್ರಿ ಸರ್. ಯಾರೋ ಒಬ್ರು ಇಲ್ಲಿಂದ್ರೆ ಮರಣ ಹೊಂದಿದ ನಂತರ ಪೊಲೀಸ್ ಭದ್ರತೆಯಲ್ಲೇ ಅವರಿಗೆ ಅಂತ್ಯ ಸಂಸ್ಕಾರ ಮಾಡುವಂತಹ ಪರಿಸ್ಥಿತಿ ಈಗಾಗಲೇ ನಮ್ಮೂರಿಗೆ ಬಂದು ಹೋಗಿದೆ. ಸರ್ಕಾರ ಇಲ್ಲಿ ಅಂತಂದ್ರೆ ಮುಂದಾಗಬೇಕು, ನಮಗೆ ಈ ಒಂದು ರುದ್ರಭೂಮಿಯನ್ನ ನಮ್ಮಂತ ಮಾಡಿಕೊಡ್ಬೇಕು, ಗ್ರಾಮಸ್ಥರಿಗೆ ಒದಗಿಸಿಕೊಡ್ಬೇಕು ಅನ್ನೋದು ಗ್ರಾಮಸ್ಥರ ಅಳಲು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.